ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಸೃಷ್ಟಿ ಮಾಡೋಕ್ಕೆ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಹಾಕಿದ್ದು. ಎಷ್ಟು ಸಬ್ಬಸ್ಗೆ ಹಾಕಿದೆ, ಸ್ವಲ್ಪ ತುಳಸಿ ಹಾಕಿದ್ರೆ ಬೇಸಿಲ್ ಹೂವು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಅರೋಮ್ಯಾಟಿಕ್ ಹರ್ಬ್ಸ್ ಅಂತಾರೆ, ಅಂದರೆ ವಾಸನೆ ಕ್ರಿಯೇಟ್ ಆಗೋದು ಒಂದು ಎನ್ವೈರ್ಮೆಂಟ್. ಸ್ಲೋ ಆಗಿ ಮಾಡಿ 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 ಇವತ್ತಿನ ದಿವಸ ಸೆಲ್ಫ್ ಸಫಿಷಿಯೆಂಟ್ ಅಪ್ ಟು 70 to 80% ಇನ್ ಲಾಸ್ಟ್ 11 to 12 ಇಯರ್ಸಲ್ಲಿ ಐ ಆಮ್ ಏಬಲ್ ಟು ಪ್ರೊಡ್ಯೂಸ್ ಅಟ್ ಮೈ ಹೋಮ್. ಪ್ಲಸ್ ಸಮ್ಟೈಮ್ಸ್ ಎಕ್ಸೆಸ್ ಪ್ರೊಡ್ಯೂಸ್ ಇರುತ್ತೆ, ಶೇರ್ ಮಾಡ್ತೀವಿ. ಸೊ ಆ ಕಾನ್ಸೆಪ್ಟ್ ಬಂದಿದೆ. ಸೊ ಯಾರಾದ್ರೂ ಬರೀ 3 ಟೊಮೆಟೊ ಬಂತು 4 ಟೊಮೆಟೊ ಬಂತು ಅಂದಾಗ ದಿಸ್ ಈಸ್ ವೇರ್ ಯು ಮೈಟ್ ಲ್ಯಾಕ್. ಮತ್ತು ಅದೇ ಹೇಳಿದ್ನಲ್ಲ, ಮಣ್ಣು ನಿಮ್ಮ ಏರಿಯಲ್ಲಿ ಇರೋದು ಬೇರೆ ಇರ್ಬೋದು, ನಂಗೆ ಸಿಗೋದು ಬೇರೆ. ನಾನು ಸ್ಟಾರ್ಟ್ ಮಾಡಿದಾಗ ಎಕ್ಸ್ಕವೇಷನ್ ನಡೀತಾ ಇತ್ತು ನಮ್ಮ ಏರಿಯಲ್ಲಿ, ಅವಾಗ 1-2 ಮನೆ. ಸೊ ಯಾರು ಫೌಂಡೇಶನ್ ಆಗಿದ್ರೆ ಆ ಮಣ್ಣು ತೊಗೊಂಬರೋದು, ಅದರಲ್ಲಿ ಬೆಳಿತಿದ್ವಿ ಆ ಥರ. ಸೊ ಇವತ್ತಿನ ದಿನ ರೆಡಿಮೇಡ್ ಮಣ್ಣು ಸಿಗುತ್ತೆ. ಬಟ್ ಏನಂದರೆ ಒಂದನ್ನು ಅಬ್ಸರ್ವ್ ಮಾಡಿರೋದು, ಇವಾಗ ಪೇಂಟ್ ಬಕೆಟ್ಗಳು ಖಾಲಿ ಉಳಿಯುತ್ತೆ ಮನೆಯಲ್ಲಿ, ಬೆಳ್ಕೊಡಿ ಬೇಡ ಅನ್ನಲ್ಲ. ಒನ್ಸ್ ಯು ವಾಂಟ್ ಟು ಹ್ಯಾವ್ ಅ ಸ್ಟೇಬಲ್ ಗಾರ್ಡನ್, ಒಂದು ಫಿಕ್ಸೆಡ್ ಕಂಟೈನರ್ಸ್ ಸೈಜ್ಗಳಂತ ಮಾಡ್ಕೊಳ್ಳಿ. ಯಾಕೆಂದರೆ ನಾಳೆ ನೀವು ಡ್ರಿಪ್ ಹಾಕ್ಬೋದು, ಅವಾಗ ಗೋಡೆ ಮೇಲೆ ಪೈಪ್ ಹೊಡಿಯೋಕ್ಕಿಂತ ಕಂಟೈನರ್ಗೆ ಕಟ್ಬೋದು. ಇವೆಲ್ಲ ಕಾನ್ಸೆಪ್ಟ್ಸ್ ನೀವು ಯೋಚನೆ ಮಾಡಿದ್ರೆ ಯು ಡೋಂಟ್ ನೀಡ್ ಟು ಗೋ ಫಾರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಂಟೈನರ್. ಅಥವಾ ಒಂದು ಡಿಸೈಡ್ ಮಾಡಿ, ಇಲ್ಲ ಪೇಂಟ್ ಬಕೆಟ್ ನೀರಿನ ಯಾವುದು ಬೆಳೆಯಲ್ಲ ಅಂದರೆ ಲೈನಾಗಿ ಬರೀ ಅದೇ ಆರ್ಗನೈಸ್ ಮಾಡಿ, ಬೇರೆ ವೆರೈಟೀಸ್ ಬೇಡ. ಇವಾಗ ಸ್ಲೋಲಿ ಐ ಹ್ಯಾವ್ ಸ್ಟಾರ್ಟೆಡ್ ಟು ಶಿಫ್ಟ್ ಫ್ರಮ್ ಅ ಸಿಂಗಲ್ ಡಿಸೈನ್, ಯಾಕಂದರೆ ಬೇರೆ ರೀತಿಲೂ ಕೂಡ ಇಟ್ಸ್ ಹೆಲ್ಪಿಂಗ್ ಯು. ಸೊ ಇದೊಂದು ನೆನಪಿಟ್ಕೊಳ್ಳಿ. ಲೆಟ್ಸ್ ಬಿಗಿನ್ ವಿತ್. ಸೊ ಒಂದು ಪಾಟ್, ದಿಸ್ ಕ್ಯಾನ್ ವೇರಿ ಫ್ರಮ್ ಹಾರಿಜಾಂಟಲ್ ರೌಂಡ್ ಪಾಟ್ಸ್, ಅಥವಾ ಇವತ್ತಿನ ದಿವಸ ಎಷ್ಟೊಂದು ಜನ ಈ 200 ಲೀಟರ್ಸ್ ಬ್ಯಾರಲ್ ಡ್ರಮ್ನ ಕಟ್ ಮಾಡಿ ದೋಣಿ ಥರ, ಇಲ್ಲ ಆಚೆ ಹೋದರೆ ಇಲ್ಲೇ ಕಾಣಿಸುತ್ತೆ ಹಿಂದ್ಗಡೆ, ಆ ಸ್ಟ್ಯಾಂಡ್ ಮಾಡಿ ದೋಣಿ ಥರ ಇಟ್ಟಿದ್ದಾರೆ. ಈ ಕಾನ್ಸೆಪ್ಟ್ಸು ಒಂದು 12-13 ಇಯರ್ಸ್ ಬ್ಯಾಕ್ ಮನೇಲಿ ಮಾಡಿಟ್ಟಿದ್ದು. ಒಂದು ಹಾರಿಜಾಂಟಲ್ ಕಡ್ದು ನೋಡೋಣ ನಾನು, ಇಂಥದ್ರಲ್ಲೆಲ್ಲ ಶುಂಠಿ, ಅರಿಶಿಣ ಮತ್ತು ಮಾವಿನ ಶುಂಠಿ, ಈ ಥರ ಎನಿ ಹರ್ಬ್ಸ್, ಸೊಪ್ಪು ಮತ್ತು ಈ ಥರ ಬೆಳಗ್ಗೆ ಅದು ಹೇಳಿ ಮಾಡಿಸಿದ ಕಂಟೈನರ್. ಯಾಕಂದರೆ ವೈಡಾಗಿ ಜಾಗ ಸಿಗುತ್ತೆ, ಯು ಕ್ಯಾನ್ ಗ್ರೋ ವಾಲ್ಯೂಮ್ಸ್ ಗೊತ್ತಾಯ್ತಲ್ವ. ಫಾರ್ ಎಕ್ಸಾಂಪಲ್ ಮನೇಲಿ 5 ಜನ ಇದ್ದಾಗ ಪಾಲಕ್ ಬೇಕು ಅಂದಾಗ ಈ ಥರದ್ರಲ್ಲಿ ಪಾಲಕ್ ಬೆಳೆಯೋಕ್ಕಿಂತ ಅದ್ರಲ್ಲಿ ಬೆಳೆದ್ರೆ ಇಸ್ ವರ್ತಿ. ಸೊ ನೀವು ಡಿಸೈನ್ ಮಾಡ್ಕೋಬೇಕಾದ್ರೆ ಯಾವುದೇ ಗಿಡ ಆದರೂ ಮ್ಯಾಕ್ಸಿಮಮ್ 2.5 ಅಡಿ ಡೆಪ್ತ್ ಸಿಕ್ಕಿದ್ರೆ ಯು ಕ್ಯಾನ್ ಗ್ರೋ ಮೆಜಾರಿಟಿ ಆಫ್ ದ ಪ್ಲಾಂಟ್ಸ್. ಸೊ ಡಿಸೈನ್ ಮಾಡಿ, ಫಸ್ಟ್ ಡಿಸೈಡ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿ ನೀವು ಏನು ಮಾಡಬೇಕು, ಎಷ್ಟು ಬೆಳಿಬೇಕು, ಎಷ್ಟು ಜನಕ್ಕೆ ಬೆಳಿಬೇಕು ಅನ್ನೋದು ಒಂದು ಇಟ್ಕೊಂಡ್ರೆ ಅಟ್ಲೀಸ್ಟ್ 40% 50% ನೀವು ಅಚೀವ್ ಮಾಡಿ ಬೆಳ್ಕೋಬೋದು. ಕಂಟೈನರ್ಸ್ ಆರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಸೈಜ್ ಡಿಪೆಂಡ್ ಮಾಡೋ ನೀವು ಕರೆಕ್ಟಾಗಿ ಡಿಸೈಡ್ ಮಾಡಿದ್ರೆ ಯುವರ್ ಪ್ಲಾಂಟೇಶನ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಸೊ ಇದನ್ನು ಒಂದು ನೆನಪಿಟ್ಕೊಳ್ಳಿ. ಆಮೇಲೆ ಎಲ್ಲದಕ್ಕಿಂತ ಬಿಫೋರ್ ಯು ಬಿಗಿನ್ ವಿತ್ ಗಾರ್ಡನಿಂಗ್, ಕಾಂಪೋಸ್ಟಿಂಗ್ ಇಸ್ ಅ ಮಸ್ಟ್. ಕಾಂಪೋಸ್ಟಿಂಗ್ ಸಬ್ಜೆಕ್ಟು ಎವ್ರಿ ಒನ್ ಶುಡ್ ಲರ್ನ್, ಶುಡ್ ಅಪ್ಲೈ. ಯಾರ ಮನೆಯಿಂದ ಹಸಿ ಕಸ ಆಚೆ ಹೋಗಬಾರ್ದು. ದಟ್ಸ್ ಒನ್ ಥಿಂಗ್ ವಿಚ್ ಐ ಆಸ್ಕ್ ಫಾರ್. ಸೆಕೆಂಡ್ ಏನಪ್ಪ ಅಂದರೆ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ವಾಟ್ ಈಸ್ ಯುವರ್ ಈಟಿಂಗ್ ಹ್ಯಾಬಿಟ್ ಆನ್ ಅ ಡೈಲಿ ಬೇಸಿಸ್. ಇದು ತುಂಬ ಇಂಪಾರ್ಟೆಂಟ್. ಅದಕ್ಕೆ